ಹ್ಯಾಪಿ ಬರ್ಡೇ. ಅಯ್ಯೋ ನೋಡ್ಬಿಟ್ರು ಇದು ಟ್ಯಾಟೂ ಅದೇ ರಿವೀಲ್ ಮಾಡ್ಬೇಕಂತ ಇದು ಶಿಸಾ ಆಯ್ತು. ನಾನ್ ಪ್ರಾಣ ಹೋದ್ರುನು ನನ್ ಜೊತೆ ನಿಂದಿಗೆ ನಾನ್ ಹೋದ್ರು ನನ್ ಮಗಳ ಹೆಸರು ಬರುತ್ತಲ್ಲ ನನ್ ಜೊತೆ ಬರುತ್ತಲ್ಲ ಅದಕ್ಕೆ ಎಲ್ಲ ಕಲ್ತ್ಕೊಂಡಿದೀನಿ ನಾನು. ಆದ್ರೆ ನನ್ ಮಗಳು ಹೊಸ ಬೆಳಕು, ನನ್ಗೆ ಹೊಸ ಲೈಫ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ತಮ್ಮನೆಲ್ಲ ನೋಡ್ತೀರಾ, ಇಟ್ಸ್ ಮೈ ಬರ್ಡೇ ಸ್ಪೆಷಲ್. ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮಾಡಿ, ಇವತ್ತು ನನ್ನ ಬರ್ಡೇ ಶುರುವಾಗಿರೋದು ಅಮ್ಮನವ್ರ ದೇವಸ್ಥಾನದಿಂದ, ಅಂದ್ರೆ ಬನಶಂಕರಮ್ಮನ ದೇವಸ್ಥಾನದಲ್ಲಿದ್ದೆ. ಇವತ್ತು ಒಳ್ಳೆ ಪೂಜೆ ಆಯ್ತು. ಅಂಡ್ ಲಾಸ್ಟ್ ಟೈಮ್ ಕೂಡ ನನ್ನ ಬರ್ಡೇ ತುಂಬಾ ಸ್ಪೆಷಲ್ ಆಗಾಯ್ತು ಅಣ್ಣನಿಂದ, ಶಕ್ತಿವೇಲ್ ಅಂತ ಅಣ್ಣನ ಹೆಸರು. ಸೊ ಇವರು ನನ್ನ ಪ್ರತಿ ಬರ್ಡೇ ಕೂಡ ಸ್ಪೆಷಲ್ ಆಗಿ ಮಾಡ್ತಾರೆ. ಯಾಕಂದ್ರೆ ಅಮ್ಮನವ್ರ ದರ್ಶನ ತುಂಬಾ ಹತ್ರದಿಂದ ಮಾಡಿಸಿ ನೋಡಿ, ಅಮ್ಮನವ್ರು ಕೊಟ್ಟಿದ್ ಬಳೆ, ಹೂವ, ಇದಕ್ಕಿಂತ ದೊಡ್ಡ ಸ್ಟಾರ್ಟ್ ನನ್ ಬರ್ಡೇಗೆ ಯಾವ್ದು ಇಲ್ಲ. ಲಾಸ್ಟ್ ಟೈಮ್ ಅಷ್ಟೇ ತುಂಬಾ ಚೆನ್ನಾಗಾಯ್ತು. ಥ್ಯಾಂಕ್ಸ್ ಅಣ್ಣ, ಯಾವಾಗ್ಲೂ ತುಂಬಾ ಚೆನ್ನಾಗಿ ನನಗೆ ದರ್ಶನ ಮಾಡಿಸ್ಕೊಡ್ತಾರೆ. ಅದೇ ಬಹಳ ಖುಷಿ. ಅಂಡ್ ನನ್ ಜೊತೆ ಇವತ್ತು ನಮ್ಮ ಅಕ್ಕ, ನಮ್ಮ ಮಮತಕ್ಕ, ನಮ್ ದಿವ್ಯಾಕ, ಇವ್ ನೋಡೋಗ್ತಾರೆ ನನ್ ಕಸಿನ್ ಗೌತಮ್ ಅಂತ. ಸೊ ಇಷ್ಟು ಜನ ಇದಾರೆ. ಸೊ ಫ್ರಮ್ ನೌ ನನ್ ಬರ್ಡೇ ಸ್ಟಾರ್ಟ್ ಆಗಿದೆ ಗೈಸ್. ಸೊ ಏನೇನೆಲ್ಲ ಆಗತ್ತೆ ಇವತ್ತು ಪ್ರತಿಯೊಂದು ವ್ಲಾಗ್ ಅಲ್ಲಿ ಕವರ್ ಮಾಡ್ತೀನಿ ಗೈಸ್. ದೇವ್ರ ದರ್ಶನ ಎಲ್ಲ ಆಯ್ತು. ದೇವ್ರ ದರ್ಶನ ಮಾಡ್ಕೊಂಡ್ ಬಂದ ತಕ್ಷಣ ನಮ್ಮ ಮನೇಲಿ ಒಂದು ಶಾಕ್ ಆಗಿತ್ತು ಗೈಸ್. ಆ ಶಾಕ್ ಏನಂದ್ರೆ, ನನಗೆ ಬಹಳ ಇಷ್ಟ ಜಾಮೂನ್ ಆಯ್ತಾ. ಮನೇಲಿ ಹೋಮ್ ಮೇಡ್ ಜಾಮೂನ್ ಅಂದ್ರೆ ಬಹಳ ಇಷ್ಟ ನಂಗೆ. ಸೊ ಹಂಗಾಗಿ ನಮ್ಮ ಮಮ್ಮಿ ಮಾಡ್ತಾ ಇದ್ ಹಿಂಗೆ ಬಂದಿದೆ ಅಂದ್ರೆ ನೋಡಿ ಗೈಸ್, ಎಲ್ಲ ಒಡ್ದು ಚಿಂದಿ ಚಿತ್ತ ಬೂಂದಿ ಮೊಸರನ್ನ ಮಾಡಿಟ್ಟವ್ರೆ. ಕಟ್ ಮಾಡ್ಕೊಂಡು ತಿನ್ನೋದಲ್ವಾ? ಬಟ್ ನಮ್ಮಮ್ಮಂಗೆ ಹೇಳ್ತಾ ಇಲ್ವಾ, ಪಾಪ ಇವತ್ತು ಅವ್ರ ದೇವಸ್ಥಾನಕ್ಕೂ ಬರಂಗಿಲ್ಲ, ಆದ್ರೂ ಅಷ್ಟ್ ಟೈಮ್ ಮಾಡ್ಕೊಂಡು ನನ್ಗೋಸ್ಕರ ಜಾಮೂನ್ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಜಾಮೂನ್ ತಿನ್ನಿ. ಹೊಡೆದಾಗಿರ ಜಾಮೂನ್ ತಿನ್ನಿ. ಹೊಡೆದಾಗಿರೋದು ಮುಖ್ಯ ಅಲ್ಲ, ಪ್ರೀತಿಯಿಂದ ಮಾಡೋದು ನಾನ್ ತಿನ್ನಲ್ವಾ? ಬಹಳ ಖುಷಿ ಆಗ್ಬಿಡ್ದು ನೋಡಿದ ತಕ್ಷಣ. ಮಾಡು ಅನ್ಬಿಟ್ಟು ಹೇಳ್ಬಿಟ್ಟಿರ್ತೀನಿ, ಆಮೇಲೆ ಮಾಡುವಾಗ ಅಯ್ಯೋ ಪಾಪ ಕಷ್ಟಪಟ್ಟು ಮಾಡ್ತಾರಲ್ಲ ಅನ್ಸ್ತಾ ಇರುತ್ತೆ. ಮಮ್ಮಿಗೋಸ್ಕರ ನಾನು ಹೋಟ್ಲಿನಾಗೆ ಇಡ್ಲಿ ತಂದ್ಬಿಟ್ಟೆ. ಥ್ಯಾಂಕ್ ಯು. ಕೆರೆಗೆ ಚಲ್ಲಿ ಚೆನ್ನಾಯ್ತು ಪುಣಿಮಾ. ಕುಣಿಗಾಲ್ ತಟ್ಟೆ ಇಡ್ಲಿ ಏನಂದ್ರೆ ಎಲ್ಲರೂ ಇಡ್ಲಿ ತಿಂದ್ರೆ, ಈ ಕುಣಿಗಾಲ್ ತಟ್ಟೆ ಇಡ್ಲಿ ರೋಡ್ ಸೈಡ್ ಸಿಗೋ ಇಡ್ಲಿ ಟೇಸ್ಟ್ ಎಲ್ಲೂ ಬರಲ್ಲ. ಮತ್ತೆ ಎಷ್ಟು ಏನು ಒಂದ್ 50 ರೂಪಾಯಿ ಆಯ್ತು ಎಲ್ಲ ಸೇರಿನು, ಎಲ್ಲ ಇಷ್ಟೆಲ್ಲ ತಗೊಂಡ್ 50 ರೂಪಾಯಿ ಆಯ್ತು ಅಷ್ಟೇ. ಫೈನಲ್ಗೆ ಸೀದಾ ಜಾಮೂನ್. ಸಾಕಾಗೈತೆ ಜಾಮೂನು. ಏನ್ ಕಟ್ ಮಾಡೋದೇನು ಬೇಡ, ಅದೇ ಆಟೋಮೆಟಿಕ್ ಕಟ್ ಆಗ್ಬಿಟ್ಟಿದೆ. ಬಟ್ ಆದ್ರೂ ನಮ್ಮಮ್ಮ ನನ್ಗೋಸ್ಕರ ಎಫರ್ಟ್ಸ್ ಹಾಕಿ ಮಾಡೋರಲ್ಲ, ಅದೇ ಖುಷಿ. ಟೇಸ್ಟ್ ಸೂಪರ್ ಆಗೈತೆ. ಒಂಚೂರು ಗಟ್ಟಿ ಇಲ್ಲ, ಅದು ಗಟ್ಟಿ ಇದೇನ್ ಗಟ್ಟಿ ಇಲ್ಲ, ನೆನಿಬೇಕು. ನಂಗೆ ಸೂಪರ್ ಐತೆ. ಏಲಕ್ಕಿ ಎಲ್ಲ ಹಾಕ್ಬೇಕು, ಹಾಕಿಲ್ಲ ಇಲ್ಲ ಸೂಪರ್ ಐತೆ. ಶೇಪ್ ಇಂಪಾರ್ಟೆಂಟ್ ಅಲ್ಲ, ಮಾಡೋದು ಇಂಪಾರ್ಟೆಂಟ್, ರುಚಿ ಇಂಪಾರ್ಟೆಂಟ್. ಟೇಸ್ಟ್ ಚೆನ್ನಾಗೈತೆ ಗೈಸ್. ಬರ್ಡೇ ಎಲ್ಲ ಬೆಳಗ್ಗೆ ದೇವಸ್ಥಾನ ಮುಗಿಸ್ಕೊಂಡು ಒಳ್ಳೆ ನಿದ್ದೆ ಮಾಡಿದೆ. ನಾಳೆ ನಮ್ಮ ಮತ್ತಿಕೆರೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಸೊ ಅಮ್ಮಂಗ್ ಅಭಿಷೇಕ ಸಾಮಾನೆಲ್ಲ ತಗೊಂಡು ಮಮ್ಮಿಗೆ ಒಂದ್ ಪಡ್ಡು ಪಾರ್ಸಲ್ ತಗೊಂಡೆ. ಏನಾಯ್ತಂದ್ರೆ ನಾನ್ ವಿಡಿಯೋ ಮಾಡ್ಕೊಳ್ಳಿಲ್ಲ. ಪಡ್ಡು ತಗೊಂಡ್ವಾಗ ಯಾರೋ ಒಬ್ರು ಅಜ್ಜಿ ಬಂದ್ಬಿಟ್ಟು ದುಡ್ಡು ಕೊಡಿ ಅಂದ್ರು. ನನ್ ಊಟ ಕೊಡ್ಸಿಲ್ಲ ಅಂದ್ರೆ ಹೂ ಅಂದ್ರು. ಸೊ ಒಂದ್ ಪ್ಲೇಟ್ ಚಪಾತಿನ ತಗೊಂಡಾದ್ಮೇಲೆ ಲಾಸ್ಟ್ ನಾನು ನೋಡುವಾಗ ಅವರು ನನ್ ತಲೆ ಮೇಲೆ ಕೈ ಇಟ್ಬಿಟ್ಟು ನೀನ್ ನಂಬೋ ಅಮ್ಮ ಒಳ್ಳೇದ್ ಮಾಡ್ತಾರೆ ನಿಮ್ಗೆ ಅಂತ ಅಂದ್ರು. ಸಡನ್ ಆಗಿ ನಂಗೆ ಗೊತ್ತಿಲ್ಲ ಗೈಸ್, ತುಂಬಾ ದೇವ್ರನ್ನ ನಂಬೋರ್ದು ಅನ್ಸ್ಬೋದು. ಹಿಂಗೆ ನನಗೆ ಹೆಂಗನ್ಸ್ತದೆ, ಮೇ ಬಿ ನನ್ ನಂಬೋ ಆ ಲಕ್ಷ್ಮಿ ಅಮ್ಮನೆ ಮೋಸ್ಟ್ಲಿ ಬಂದಿರ್ಬೋದೇನೋ, ಬ್ಲೆಸ್ಸಿಂಗ್ಸ್ ಮಾಡಿದ್ರೇನೋ ಅಂತ ಅನ್ಸ್ಬಿಡ್ತು ಅವ್ರ ಹಂಗ ಅಂದ ತಕ್ಷಣ. ಸೊ ಯಾ, ಐ ಫೆಲ್ಟ್ ವೆರಿ ಹ್ಯಾಪಿ. ಇವಾಗ ರಶ್ಮಿ ಅಕ್ಕ ಅವ್ರನ್ನ ಮೀಟ್ ಮಾಡಕ್ ಹೋಗ್ಬೇಕು ಗೈಸ್. ಏನ್ ಗೊತ್ತಾ, ನಾನ್ ಫುಲ್ ರೆಡಿ ಆದೆ. ಇದ್ ನೋಡಿ ಚೂಸ್ ನೋಡಿ ತುಂಬಾ ಕಷ್ಟ ಇದೆ ಹಾಕೊಳ್ಳೋದು. ಸೊ ನಮ್ ಖುಷಿ ಹೆಲ್ಪ್ ಮಾಡ್ತಾವನೆ, ನನ್ ಬಂಗಾರಿ ಹೆಲ್ಪ್ ಮಾಡ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮಗನೇ. ನಮ್ಮ ಮಾಮನ್ ಮಕ್ಳು ಗೈಸ್, ಅವ್ರ ನನ್ನ ಹೆಂಗ್ ನೋಡ್ಕೊಂತಾರೆ, ಅವಳೆ ಪ್ರಿನ್ಸಸ್ ತರ ನೋಡ್ಕೊಂತಾರೆ ನಮ್ಮ ಮಾಮನ್ ಮಕ್ಳು. ಐ ಲವ್ ಯು ಬಂಗಾರಿ. ಖುಷಿ ಅವರಿಗೆ ನೋಡಿ, ಚೆನ್ನಾಗಿ ಶೂಸ್ ಆಗ್ತಾವನೆ. ಸೊ ದಿಸ್ ಇಸ್ ಮೈ ಫೇವ್ರೇಟ್, ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಈಗ ರಶ್ಮಿ ಅಕ್ಕ ಅವ್ರು ಕರೆದವ್ರೆ, ಸೊ ಅಲ್ಲಿ ಹೋಗ್ತಾ ಇದೀವಿ. ಫಾರ್ ಕಂಪ್ಲೀಟ್ ದಿಸ್ ಇಸ್ ಮೈ ಔಟ್ಫಿಟ್. ಟಾಪ್ ಬಂದು ಸಾವನ, ಸ್ಕರ್ಟ್ ಬಂದು ಸಾವನ, ಇದ್ ಬಂದ್ಬಿಟ್ಟು ಮಿಂತ್ರಾ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಡಿಸ್ಕ್ರಿಪ್ಷನ್.
ಸೊ ಇವಾಗ ಅಕ್ಕ ಅವ್ರ ಬರ್ಡೇ ಮಾಡೋ ಜಾಗಕ್ಕೆ ಹೋಗ್ತಾ ಇದೀನಿ. ಅಂಡ್ ಇದು ನನಗೆ ಬ್ಯಾಗು ರಶ್ಮಿ ಅಕ್ಕ ಗಿಫ್ಟ್ ಕೊಟ್ಟಿದ್ದು ವಿಯೆಟ್ನಾಮ್ಗೆ ಹೋದಾಗ. ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಔಟ್ಫಿಟ್ ಡೀಟೇಲ್ಸ್. ಸೊ ಬನ್ನಿ, ಇವಾಗ ಗೊತ್ತಿಲ್ಲ ಏನೇನ್ ಸರ್ಪ್ರೈಸ್ ಇದೆ ಅಂತ. ಐ ಆಮ್ ಆಲ್ಸೋ ಈಗಲಿ ವೇಟಿಂಗ್. ಸೊ ಲೆಟ್ಸ್ ಗೋ. ಕೊಡೋ ಕಚ್ಚೋದು wait, one second. ಕಟ್ ಮಾಡೋಣ. ಹಾ. ಓಕೆ. ಲೋನ್ ಕಟ್ಟಲ್ಲ. ನಾನ್ ಕಲ್ತಿರಲ್ಲ. ಏನು ಬ್ಯಾಗ್ ಹಾಕೊಂಡ್ಬಿಟ್ಟಿದ್ಯಾ? ಕೊಡ್ಸಿದ್ದು ನೋಡಪ್ಪ ಯಪ್ಪಿನ ಆರಾಮ ಬರ್ಲಿ. ಕನ್ನಡ ಹಾಡ್ ಹಾಕ್ಸು ಅಂದಿದ್ದು ನಾನು ನನ್ ಮಗನೇ. ಎರಡು ಸರ್ ಸುಂದರ ನಮ್ಮ ಅಕ್ಕ ಬೇರೆ ನಡುಕ್ತಾ ಇತ್ತು. How are you feeling? ಭಯ ಆಗ್ತೈತೆ. ಅಕ್ಕ ಭಯ ಅಂದಾಗ ನನ್ಗೂ ಭಯ ಆಗ್ತೈತೆ. ಭಯ ಪಡ್ಬೇಡ. ಏನು ಭಯ ಪಡ್ಬೇಡ, ನಾವೆಲ್ಲ ಇದೀವಲ್ವಾ. ನೀವು ನೀನ್ ಇರೋದೇ ಭಯ. ಅಯ್ಯೋ ನೀನು 100 ವರ್ಷ. ನಿಧಾನಕ್ಕೆ ತೆಗಿ ಕಣ್ಣು. ರೆಪ್ಪೆ ಬಿಚ್ಕೊಬಿಡ್ತದ ಮೇಲೆ. ಇಲ್ಲ ಚೆನ್ನಾಗಿ ಸ್ಟಾರ್ಟಾ. ಬಿಡ್ಲಾ? ಎಸ್. ಹ್ಯಾಪಿ ಬರ್ತ್ಡೇ ಐಶು. ಹ್ಯಾಪಿ ಬರ್ತ್ಡೇ. ಎಲ್ಲ ನೋಡು ಒಂದ್ ಕಡೆ ಹಂಗೆ. ಇಲ್ಲಿ ನೀರು ಕೇಳ್ದಲ್ಲ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಕ್ಕ. ಹ್ಯಾಪಿ ಬರ್ತ್ಡೇ. ಬಾರಿ ತಪ್ಕೊ, ಹಂಗೆ ತಪ್ಕೋಬೇಕು. ಥ್ಯಾಂಕ್ ಯು. ವೆರಿ ನೈಸ್. ಬಾ ಮಗನೆ, ಕ್ಯಾಮ್ರಾನೇ ನೋಡ್ತಾ ಇರು. ಇಲ್ಲೇನಾ? ನ್ಯಾಚುರಲ್ ಆಗಿ ಮಾತಾಡ್ತಾ ಇರ್ಬೇಕು. ಬಟ್ ಅಕ್ಕ ಆಗ್ತಿಲ್ಲ. ಚೆನ್ನಾಗೈತಾನೆ ಅಲ್ಲಿ ಒಳಗಡೆ. ಯಾಕೋ ಡಬಡವ ಅಂತ ಐತಲ್ಲ. ಏನೂ ಇಲ್ಲ. ಗೊತ್ತಿಲ್ಲ. ಮೇಲ್ಗಡೆ ಎಲ್ಲ ಇತ್ತು, ನಮ್ ಕೈಲಿ ಮಾಡಕ್ ಆಗ್ಲಿಲ್ಲ. ಅಲ್ಲ ಹಿಂದಗಡೆ ಇದ್ದದ್ದು ಭಯ ಆಯ್ತು. ಅಲ್ಲ ಯಾವಾಗ ಬಂದೆ ಮಮ್ಮಿ? ಯಾರ್ ಕರ್ಕೊಂಡ್ ಬಂದ್ರು? ಆಟ ಮಾಡ್ಕೊಂಡ್ ಬಂದು. ಅಯ್ಯೋ Happy birthday. ಓ ನಿಮ್ ಮಾಮನೇ. ಅವ್ರಿಗೆ ಹೇಳಿ, ನಂದಲ್ಲ ಅವ್ರದ್ದು ಹೊರಗಡೆ. ಹಾ ಇದ್ಯಾರು ಬರ್ಲತ್ತದೆ ಹೇಳ್ತದೆ. ಇಲ್ಲ ಇಷ್ಟೇ. Two wheeler ಅಲ್ಲಿ ಟೂ ವೀಲರಾ? ಇಬ್ರು ಬರಕ್ಕಾಗಲ್ಲ. ಯಾರು? ಸುದೀಪ್ ಬರ್ತಾ ಇದಾರೆ. ಹೌದಾ? ದರ್ಶನ್ ಕಣಪ್ಪ ಅವ್ರು. ಈಗ ನಾನು ಹೆಂಗ್ ಕರ್ಕೊಂಬರಕ್ಕಾಗಲ್ಲ. ಕೇಳಿಸ್ತೀನಿ. ಯಾವ್ದೇ ಕಾರಣಕ್ಕೂ ಆ ಕಡೆ ತಿರ್ಗಂಗಿಲ್ಲ. ಹಾ ಆಯ್ತು, ಡನ್. ತಿರ್ಗಲ್ಲ. ಯಾ ವೆರಿ ಹ್ಯಾಪಿ. ವೆರಿ ವೆರಿ ಹ್ಯಾಪಿ. ದರ್ಶನ್ ಇಸ್ ಕಮ್ಮಿ. ಲೈಟ್ ಕೊಡ, ಫೇಸ್ ಲೈಟ್ ಕೊಡ. ಪೃಥ್ವಿ ಹಂಗೆ ಬಕ್ಕೊಂಡ್ ತೆಗಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಖುಷಿಯಾಗಿರ್ಬೇಕು. ಆಯ್ತು ಬಿಡು, ಅಳಲ್ಲ. ಅಲ್ಬೇಡ ಆಯ್ತು. ಇಲ್ಲ ಮಗುರಿ, ಖುಷಿ ಕಳ್ತೀನಿ ನಾನು. ಖುಷಿ ಕಳ್ತಿರೋದು ಮಗರಿ. ಎಲ್ಲಿ ಅಕ್ಕ? ಪ್ಲೀಸ್ ಕಮ್. ಇವಾಗ ಕೇಕ್ ಕಟ್ ಮಾಡ್ಸೋಣ, ಏನ್ ಮಾಡೋಣ? ಪ್ಲೀಸ್ ಕಮ್. ಐಶು ಹೆಂಗ ಅನಿಸ್ತಾ ಇದೆಯಪ್ಪ? ನಂಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಐ ಆಮ್ ಲೈಕ್, ಹಂಗೂ ನಂಗೆ ನಮ್ಮಮ್ಮ ನಾವೇನಾದ್ರು ಡ್ರೆಸ್ ತಗೊಂಡಿದೀನಿ ಅಂತ. ಅಯ್ಯೋ ನೋಡ್ಬಿಟ್ರು, ಇದು ಟ್ಯಾಟೂ ಅದೇ ರಿವೀಲ್ ಮಾಡ್ಬೇಕಂತ ಇದು ಶಿಸಾ. ಇಟ್ ವಾಸ್ ಅ ಪ್ಯೂರ್ ಸರ್ಪ್ರೈಸ್. ಬಟ್ ಟ್ಯಾಟೂನ ಹಾಕ್ಸ್ಕೊಂಡಿದ್ ವಿಡಿಯೋಸ್ನ ಈಗ ಅಪ್ಲೋಡ್ ಮಾಡ್ತೀನಿ.
ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಐಶೋ ಯುವರ್ ಯೂಟ್ಯೂಬ್ ಚಾನಲ್. ಬ್ಲಾಗ್ ನಾನ್ ಶುರು ಮಾಡಿದೀನಿ. ಅವ್ರಿಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಅವ್ರ ಮಮ್ಮಿ ಟ್ಯಾಟೋ ಹಾಕ್ಸಕ್ ಬಂದಿದ್ದಾರೆ ಬರ್ಡೇ ಸರ್ಪ್ರೈಸ್ ಕೊಡಕ್ಕೆ. ನೋಡೋಣ ಬನ್ನಿ, ಅವ್ರ ಮಮ್ಮಿನ ರಿವೀಲ್ ಮಾಡೋ ಟೈಮ್. ಹೇಗ್ ಅನಿಸ್ತಾ ಇದೆ ಏನು ಅಂತ ಕೇಳೋಣ. ಈ ಬ್ಲಾಗು ಅವ್ರ ಪೇಜ್ ಅಲ್ಲೇ ಬರುತ್ತೆ ನೋಡಿ. ಹೆಂಗಾಗ್ತೈತೆ, ಏನ್ ಅನ್ಸ್ತೈತೆ ಆಂಟಿ? ಖುಷಿ ಆಗ್ತದೆ. ನಂಗೆ ಡವ್ ಆಗ್ತಾ ಇಲ್ವಾ? ಸೊ ಗೈಸ್ ಈಗ ನಾವು ಅದನ್ನ ರಿವೀಲ್ ಮಾಡಲ್ಲ ಮುಂಚೆನೆ, ಸಸ್ಪೆನ್ಸ್ ಆಗಿರುತ್ತೆ. ನಿಮ್ಗೂ ತೋರ್ಸಲ್ಲ, ವಿಡಿಯೋನ ಕೊನೆವರೆಗೂ ನೋಡಿ ಏನ್ ಟ್ಯಾಟೋ ಹಾಕ್ಸ್ಕೊಂಡ್ರು ಅಂತ ಗೊತ್ತಾಗುತ್ತೆ. ಹೋಯ್ತು ಅಂತ ಬೇಜಾರ್ ಮಾಡ್ಕೊಂತಾರೆ. I know, but ನಾನ್ ನನ್ ಮಕ್ಳ ಹೆಸರು, ನೀವು ನಿಮ್ ಮಗ ಹೆಸರು, ನಮ್ ರೆಸಿಗ್ನ ಹಾಕ್ಸ್ಕೊಂಡು ಮಕ್ಳ ಹೆಸರು. ಏನೋ ಖುಷಿ ಇದೆ. ನಾವೇನ್ ಎಕ್ಸ್ಪೆಕ್ಟ್ ಮಾಡಕ್ ಬೇಡ, ಪ್ರೀತಿ ಅವ್ರು ಅಷ್ಟೇ. ನನ್ನ ಹೆಸರು ಬರುತ್ತಲ್ವಾ? ಅದನ್ ತಗೋ ಹೇಳೋದು ವಿಡಿಯೋ. ಯಾಕೆ ಟ್ಯಾಟೋ ಹಾಕ್ಸ್ಕೊಂಡಿದ್ದು? ನಾನು ಹೋದ್ರೆ ನನ್ ಮಗಳ ಹೆಸರು ಬರುತ್ತಲ್ಲ, ನನ್ ಜೊತೆ ಬರುತ್ತಲ್ಲ ಅದಕ್ಕೆ. ಓಕೆ ಇಷ್ಟ ಆಯ್ತಾ? ಚೆನ್ನಾಯ್ತಾ? ಆಯ್ತಾಯ್ತಾ ಆಂಟಿ? ನೋಡು ಇಶ್ಯೂ ಇಲ್ಲಿ ಮಮ್ಮಿ ಹೇಳ್ತವ್ರೆ. ಅವ್ರೊಂದ್ ಮಾತು ಹೇಳಿದ್ರು, ಅದು ನಿನ್ ಬ್ಲಾಗ್ ಅಲ್ಲೇ ನೋಡು. ಆಕ್ಚುಲಿ ಇದು ಅವ್ರದ್ದೇ ಐಡಿಯಾ. ಏನ್ ಗಿಫ್ಟ್ ಕೊಡೋದು, ನಾನು ಟ್ಯಾಟೋ ಹಾಕ್ಸ್ಕೋಬೇಡ, ಮುಖ ಹಾಕ್ಸ್ಕೋಬೇಕು ಅಂತಿದ್ರು ಅವ್ರು. ನಾನು ಜಾಸ್ತಿ ನೋವಾಗುತ್ತೆ, ಬೇಡ ಹೆಸರು ಹಾಕ್ಸ್ಕೊಳ್ಳಿ, ಅದು ಕನ್ನಡದಲ್ಲೇ ಇರ್ಲಿ ಐಶು ಅಂತ. ಅದೇ ಅಷ್ಟು ಪ್ರೀತಿ. ಸಕ್ಕದಾಗ ಹಾಕೋರೆ ತೋಸಿ. ಸೊ ಗೈಸ್ ಈಗ ಇಲ್ಲಿಂದ ನಾವು ಹೊರಟಿದೀವಿ. ಆಂಟಿ ಫುಲ್ ಹ್ಯಾಪಿ ಆಗಿದ್ದಾರೆ. ಅವಾಗ ಖುಷಿಯಾಗಿದೆ. ಕಣ್ಣಲ್ಲಿ ನೀರ್ ಬಂದ್ಬಿಡ್ತು, ಏನ್ ಹೇಳ್ಬೇಕು ಅರ್ಥ ಆಗಿಲ್ಲ. ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನನ್ ಮಗಳು ಇದೊಂದೇನೋ ತುಂಬಾ ಖುಷಿ ಆಯ್ತು ಮನಸ್ಸಿಗೆ ನನ್ಗೆ. ನಾನ್ ಸತ್ತೋದ್ರು ನನ್ ಮಗಳ ಹೆಸರು ನನ್ ಜೊತೆ ಬರುತ್ತಲ್ವಾ, ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನಗ್ ಯಾರು ಬೇಡ, ನನ್ ಮಗಳ ಹೆಸರು ನನ್ ಜೊತೆನೆ ಇರುತ್ತಲ್ವಾ, ನನ್ ಪ್ರಾಣ ಹೋದ್ರುನುವೆ ಅದು ನನ್ ಖುಷಿ ಆಯ್ತು. I love you. ನನ್ ಜೊತೆ ಅಯ್ಯೋ, ನಾನ್ ಸುಮ್ನೆ ಬರ್ಕೊಂಡೆ ಬಂದದು ನಿಜ. ಬರ್ಕೊಂಡಿರೋದು ಸುಮಾ ನಾನು. ಐಡಿಯಾ ಇಟ್ಸ್ ಯೋರ್ ಬರ್ಡೇ, ಅಳೋದಲ್ಲ. ಖುಷಿ ತಲೆ ಹಾಕ್ಸ್ಕೊಂಡಿರೋದು, ಒಳಗೆ ಹಾಕ್ಸ್ಕೊಂಡಿದ್ದೀವಲ್ಲ. ನೀವು ಫುಲ್ ಕೈ ತಂದೆ ಹಾಕೊಂಬರ ಕೇಳಿದಿತ್ತು, ಇವಾಗಲೇ That's okay. So, how is the gift from your mother? ಅಲ್ಲ ಅದು ಇದೆ, ಆಮೇಲೆ ಮಾತಾಡ. ಖುಷಿ ಹಾಕೊಂಡಿರೋದು. ಅಳ್ಬಾರ್ದು ಇವಾಗ ಯಾರು, ಇದು ಖುಷಿ ಮೂಮೆಂಟ್. ನಾನು ಮಾತಾಡ್ರೆ ಮತ್ತೆ ಅಳ್ತೀನಿ. ಐ ವಿಲ್ ಟಾಕ್ ಲೇಟರ್. ಅಕ್ಕ ಪ್ಲೀಸ್ ಕಮ್. ನಿಂತ್ಕೊಳ್ಬೋ, ಬರಲ್ ಮಾಮ. ಟೆನ್ಷನ್ ಆಯ್ತಾಯ್ತು ಇವಾಗ ನಂಗೆ. ಬರ್ಡೇ ಶೋ, ಐ ಲವ್ ಯು ಸೋ ಮಚ್. ನೀನ್ ಯಾವಾಗ ಖುಷಿಯಾಗಿರ್ಬೇಕು, ನಿನ್ ಅಕ್ಕ ಯಾವಾಗ್ಲೂ ನಿನ್ ಜೊತೆ ಇರ್ತಾಳೆ, ನೋ ಮ್ಯಾಟರ್ ವಾಟ್. ಐ ಲವ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಏನು ನಾನು ನೀಡಲೇ ನನ್ನನ್ನು ನಡೆಸು ಸಾತಿಯ, ಖುಷಿಯೆಲ್ಲ ನಿನಗಾಗಿ. Happy birthday to you. May God bless you. ನಮ್ ಚಿನ್ನಮ್ಮ ಕೊಟ್ಟಿರೋ ಗಿಫ್ಟ್ ಇದು, ಆಮೇಲೆ ಓಪನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂಗಾರಿ. ಮುಂಗೋಣ ಇದು. ರೋಹಿತ್ ಕಡೆಯಿಂದ ಗಿಫ್ಟ್ ಬಂದಿದೆ, ಅಲ್ಲ ಕುಶಾಲ್ ಕಡೆಯಿಂದ ಗಿಫ್ಟ್. 2 ದಿನ
ಇಬ್ರಿಂದನೂ 2 ದಿನ ಪ್ಲಾನ್ ಮಾಡಿ ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಂಗಾರಿ. ಸತತವಾಗಿ 3ನೇ ಬಾರಿಗೆ ಸಕ್ಸಸ್ ಆಗಿದೆ. ಅಲ್ಲ ಇಟ್ಕೊಂಡಿರೋ ಬಂಗಾರಿ, ಆಮೇಲೆ ಇಸ್ಕೊಂತೀನಿ, ಗಲೀಜಾಗದೆ. ಬರೋ ಕೇಕ್ ತಿನ್ನು ಗೈಸ್. ಇವಾಗ ಗಿಫ್ಟ್ ಕೊಡೋ ಅಂತ ಸಮಯ. ಒಂದೊಂದೇ ಗಿಫ್ಟ್ ಮುಗೀತು. ಇವಾಗ ಗಿಫ್ಟ್ ಕೊಡೋ ಅಂತ ಸಮಯ. ಒಳಗೆ ಕೇಕ್ ತಿನ್ನೋದ್ರಲ್ಲಿ ಬಿಸಿ ಐತೆ, ಬಟ್ ಪ್ರೀತಿ ಕಡೆಯಿಂದ ಗಿಫ್ಟ್ ಸಿಕ್ಕಿದೆ guys. ಆಮೇಲೆ ಅನ್ಬಾಕ್ಸ್ ಮಾಡ್ತೀನಿ ಅಷ್ಟೇ. ಹೋಗ್ ಸೈಡ್ಗೆ ಮುಗಿತು ನಿಮ್ ಕತೆ. ಓಕೆ ಮೇಡಮ್, ಹೋಗೋಣ. ಫೋನ್ ನಿಂತವ್ರೆ ಗೈಸ್, ಫುಲ್ ಕ್ಯೂ ಮೇಲೆ ಕ್ಯೂ. ಆಮೇಲೆ ಸಾರಿ ಚಂದನ, ನಂಗೆ ಆಮೇಲೆ ಹೇಳ್ತೀನಿ ಗೈಸ್. ಬಟ್ ಥ್ಯಾಂಕ್ ಯು ಚಂದನ, ಅವಳೇ ನಂಗೆ ದೊಡ್ಡ ಗಿಫ್ಟ್. ಅವಳಿಗಿನ ದೊಡ್ಡ ಗಿಫ್ಟ್ ಯಾರು ಇಲ್ಲ ಲೈಫ್ ಅಲ್ಲಿ. ನೀವ್ ಅಣ್ಣ ಡಿಸ್ಟರ್ಬೆನ್ಸ್ ಕಳ್ಸಿ ಸೈಡ್ಗೆ ಅಣ್ಣನ. ಥ್ಯಾಂಕ್ ಯು ಚಂದನ. ಓಕೆ ಗೈಸ್, ಡನ್. ಕೇಕು, ಕೇಕ್ ಮೇಲೆ ಕೇಕು. ಇದು ನಮ್ ಸೂರ್ಯ ಅಣ್ಣನ್ ಕಡೆಯಿಂದ ಕಟ್ ಮಾಡಿಸ್ತಿರೋ ಅಂತ ಕೇಕ್ ಇದು. ಅಣ್ಣಂಗೋಸ್ಕರ ಒಂದು ಹಾಡು ಹೇಳ್ತೀನಿ ಗೈಸ್. ಏನ್ ಗೊತ್ತಾ, ಇನ್ಮೇಲೆ ನಮ್ಗೆ ಎಣ್ಣೆ ಕೊಡ್ಸೋರು ಯಾರು ನಾ, ಯಾರು ನಾ, ಯಾರು ನಾ, ಯಾರು. ಏನ್ ಗೊತ್ತಾ ಐಡಿಯಾ ಅಣ್ಣಂದು? ಎಷ್ಟು ಕ್ಯೂಟ್ ಆಗಿದೆ ನೋಡ್ರಿ. ಆಕ್ಚುಲಿ ಬೆಳಿ ಕೇಕ್ ತೋರ್ಸು. ಫುಲ್ ಫ್ರೂಟ್ಸ್, ಮಧ್ಯದಲ್ಲಿ ಐಶು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ. ನಾಟ್ ಎಕ್ಸ್ಪೆಕ್ಟೆಡ್. ಎಲ್ಲೋ ಇವರು ಪೃಥ್ವಿ ಅಂತ ಈಸ್ ಆಲ್ಸೋ ಒನ್ ಆಫ್ ಮೈ ಬ್ರದರ್, ಬಟ್ ಯಂಗರ್ ಬ್ರದರ್, ಚಿಕ್ಕವನು. ಆಯ್ತಾ? ಹಾಯ್ ವಿಜು, ಥ್ಯಾಂಕ್ ಯು ಸೋ ಮಚ್. ಹಂಗೆ ಇರು ಗೈಸ್. ಏನಂದ್ರೆ ನಾನು ಟಿಕ್ ಟಾಕ್ ಶುರು ಮಾಡ್ದಾಗಿಂದ ಹಿಡಿದು ಇಲ್ಲಿವರೆಗೂ ಹುಬ್ಳಿಯಲ್ಲಿರೋ ಹುಡುಗಿಗಳು ಎಷ್ಟು ನನ್ ಈ ಜರ್ನಿ ಕೂಡ ಶಿ ರಿಮೆಂಬರ್ ಎವ್ರಿಥಿಂಗ್ ಅಂತ. ಐ ಡೋಂಟ್ ವಾಂಟ್ ಟು ಟೆಲ್ ಹರ್ ದಟ್ ಶಿ ಇಸ್ ಮೈ ಸಿಸ್ಟರ್. ಸೊ ಇಟ್ಸ್ ವಿಜು. ಹಾಯ್ ಮಾಡು ವಿಜು. ಸೊ ಅಲ್ಲಿಂದ ಇಲ್ಲಿ ಕೇಕ್ ಕೊಟ್ಟು ಕಳ್ಸಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಕೇಕ್ ಎಲ್ಲ ಕೊಟ್ಟು ಕಳ್ಸಿ. ಇಲ್ಲಿ ಅಮ್ಮ ಆಯ್ತು, ವಾಯ್ಸ್ ಕಳ್ಸಿಲ್ಲ, ಆಮೇಲೆ ಮಾಡ್ತೀವಿ. ಬಟ್ ಸಿ ನಿನ್ ಕೇಕ್ ಇಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಮಗ್ನೆ, ಥ್ಯಾಂಕ್ ಯು ಸೋ ಮಚ್. ಅವ್ರೊಬ್ಲಿ ಎಲ್ಲದಕ್ಕಿಂತ ಎಕ್ಸ್ಪೆನ್ಸಿವ್ ಬೊಕ್ಕೆ ನಾನು ಇದು ಫಸ್ಟ್ ಮಾಡಿರೋದು. ಅಷ್ಟ ತುಂಬಿಸೋರು ನಮ್ಮ ಅಕ್ಕ. ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ. ಒಂದ್ 5,000 ಇದೆಯಾ? ಏನೋ ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ? ಜಾಸ್ತಿ. 5,000ಗಿಂತ ಜಾಸ್ತಿ ಇದೆಯಾ? 6,000? 10? ನಮ್ಮ ಅಕ್ಕ ಹಂಗೆ. ಅವರಿಗೆ ದುಡ್ಡು ಯಾವತ್ತು ಅವರು ನಂಗೆ ನಿಜ ಏನ್ ಮಾತಾಡೋಕ್ ಗೊತ್ತಿಲ್ಲ. ಐಶು ತರ ಮಾತಾಡೋಕ್ ಐ ಕ್ಯಾನ್ ಓನ್ಲಿ ಬಿ ಫೆಲ್ಟ್. ನನಗೆ ಎಕ್ಸ್ಪ್ರೆಸ್ ಮಾಡಕ್ ಅಷ್ಟು ಬರಲ್ಲ. ಬಟ್ ಬಹಳ ಖುಷಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ವೆರಿ ಬ್ಯೂಟಿಫುಲ್. ಎಸ್ ಖುಷಿ ಆಯ್ತಾ? ಖುಷಿ ಯಾಕ? ನಾನ್ ಪ್ರಾಣ ಹೋದ್ರುನು ನನ್ ಜೊತೆ ನಿನ್ಗೆ, ನನ್ ಪ್ರಾಣ ಹೋದ್ರು ಇದು ನನ್ ಜೊತೆನೆ ಇರ್ಬೇಕು, ನನ್ ಮಗ ಅಷ್ಟೇ. ಅದಕ್ಕೆ ಹಾಕ್ಸ್ಕೊಂಡಿದೀನಿ. ನನ್ ಪ್ರಾಣ ಹೋದ್ರು ನನ್ ಮಗಳು ನನ್ ಜೊತೆಲೆ ಇದೇನೆ ಅಂದ್ಬಿಟ್ಟು ಧೈರ್ಯ ನನಗೆ. ತುಂಬಾ ಧೈರ್ಯ ನನ್ಗೆ ಇವಾಗ. ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ನನ್ ಮಗಳು ನನ್ ಜೊತೆಲೆ ಇರ್ತಾಳೆ ಅಂತ ಅದಕ್ಕೋಸ್ಕರ ಹಾಕ್ಸ್ಕೊಂಡಿದೀನಿ. ನನಗೆ ಖುಷಿ ಇದೆ, ತುಂಬಾ ಖುಷಿ ಇದೆ. ಏನೋ ನಂಗೆ ಪ್ರೌಡ್ ಫೀಲ್. ನಾನು ಇಂತ ನನ್ ಮಗಳು ಪಡೆದಿರೋದಕ್ಕೆ ನನಗೆ ಎಷ್ಟು ಜನ್ಮ ಇದ್ರು ಇಂತ ಮಗಳು ನನ್ಗೆ ಸಿಗದೇ ಇಲ್ಲ. ಲೈಫಲ್ಲಿ ಎಲ್ಲ ಕಲ್ತ್ಕೊಂಡಿದೀನಿ ನಾನು. ಆದ್ರೆ ನನ್ ಮಗಳು ಹೊಸ ಬೆಳಕು, ನನ್ಗೆ ಹೊಸ ಲೈಫ್ ಅಷ್ಟೇ. ಇಂತ ಮಗಳು ನೋಡಕ್ಕೆ ಎಷ್ಟು ಜನ್ಮ ತಗೊಂಡಿದ್ದೀನೋ ಗೊತ್ತಿಲ್ಲ ನನಗೆ. ಆ ಮಹಾಲಕ್ಷ್ಮಿ ಅಂತ ಒಳ್ಳೆ ಮಕ್ಳಿಗೆ ಕೊಟ್ಟಿದ್ರು ನನ್ಗೆ. ಥ್ಯಾಂಕ್ ಯು. ನನ್ ಪ್ರಾಣ ಹೋದ್ರು ಇದು ನನ್ ಜೊತೆನೆ ಇರ್ಬೇಕು, ನನ್ ಮಗ ಅಷ್ಟೇ. ಅದಕ್ಕೆ ಹಾಕ್ಸ್ಕೊಂಡಿದೀನಿ. ನನ್ ಪ್ರಾಣ ಹೋದ್ರು ನನ್ ಮಗಳು ನನ್ ಜೊತೆಲೆ ಇದೇನೆ ಅಂದ್ಬಿಟ್ಟು ಧೈರ್ಯ ನನಗೆ. ತುಂಬಾ ಧೈರ್ಯ ನನ್ಗೆ ಇವಾಗ. ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ನನ್ ಮಗಳು ನನ್ ಜೊತೆಲೆ ಇರ್ತಾಳೆ ಅಂತ ಅದಕ್ಕೋಸ್ಕರ ಹಾಕ್ಸ್ಕೊಂಡಿದೀನಿ. ನನಗೆ ಖುಷಿ ಇದೆ, ತುಂಬಾ ಖುಷಿ ಇದೆ. ಏನೋ ನಂಗೆ ಪ್ರೌಡ್ ಫೀಲ್. ನಾನು ಇಂತ ನನ್ ಮಗಳು ಪಡೆದಿರೋದಕ್ಕೆ ನನಗೆ ಎಷ್ಟು ಜನ್ಮ ಇದ್ರು ಇಂತ ಮಗಳು ನನ್ಗೆ ಸಿಗದೇ ಇಲ್ಲ. ಲೈಫಲ್ಲಿ ಎಲ್ಲ ಕಲ್ತ್ಕೊಂಡಿದೀನಿ ನಾನು. ಆದ್ರೆ ನನ್ ಮಗಳು ಹೊಸ ಬೆಳಕು, ನನ್ಗೆ ಹೊಸ ಲೈಫ್ ಅಷ್ಟೇ. ಇಂತ ಮಗಳು ನೋಡಕ್ಕೆ ಎಷ್ಟು ಜನ್ಮ ತಗೊಂಡಿದೀನೋ ಗೊತ್ತಿಲ್ಲ ನನಗೆ. ಆ ಮಹಾಲಕ್ಷ್ಮಿ ಅಂತ ಒಳ್ಳೆ ಮಕ್ಳಿಗೆ ಕೊಟ್ಟಿದ್ರು ನನ್ಗೆ.
ಅಷ್ಟೇ ಗೈಸ್, ದಿಸ್ ಇಸ್ ಆಲ್ ಅಬೌಟ್ ಮೈ ಬರ್ಡೇ ವ್ಲಾಗ್. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶಾ ಯೂಟ್ಯೂಬ್ ಚಾನಲ್. ಐ ಲವ್ ಯು ಆಲ್ ಗೈಸ್. ಸೊ ನೆಕ್ಸ್ಟ್ ನನಗೆ ಬಂದಿರೋ ಗಿಫ್ಟ್ಸ್ ನಾನು ಅನ್ಬಾಕ್ಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಲ್ ಬಿ ದಟ್ ವ್ಲಾಗ್. ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ತಾ ಇದೀನಿ. ಸೊ ಕೀಪ್ ಸಪೋರ್ಟಿಂಗ್ ಮೀ ಅಂಡ್ ಲವ್ ಯು ಆಲ್ ಗೈಸ್.